ಸ್ನೇಹಿತರೆ ನಮಸ್ಕಾರ. ನಾನೀಗ ಹುಣಸೂರು ಹತ್ರ ಇದ್ದೀನಿ. ಇದು 3 ಎಕರೆ 33 ಗುಂಟೆ ಫಾರ್ಮ್ ಹೌಸು. ಇಲ್ಲಿ ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಮರಗಳು ಮತ್ತು ತೆಂಗು, ಬಾಳೆ, ಅಡಿಕೆ ಹಾಗೆ ಬೇರೆ ಬೇರೆ ಜಾತಿಯ ಮರಗಳಿವೆ. ನೋಡಿ, ನಾನೀಗ ಗೇಟಿಂದ ಒಳಗಡೆ ಬಂದಿದ್ದೀನಿ. ಇಲ್ಲಿ ಮುಂದೆ ಕಾಣ್ತಾ ಇರೋದು ಕಾರ್ ಶೆಡ್ಡು. ನೋಡಿ, ಈಚೆ ಕಾಣ್ತಾ ಇರೋದೆಲ್ಲ ಗಾರ್ಡನ್ನು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ವೆರೈಟಿಯ ಹೂಗಳಿವೆ. ಇಲ್ಲಿ ಯಾವುದು ಇಲ್ಲ ಅಂತ ಇಲ್ಲ, ಎಲ್ಲ ಇದೆ. ಈ ಹೂ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನೋಡಿ, ಇದು 3 ಬೆಡ್ರೂಮ್ ಇರುವ ಒಂದು ಮನೆ, ಎಲ್ಲ ಅಟ್ಯಾಚ್ ಬಾತ್ರೂಮು ಮತ್ತು ಒಂದು ಕಾಮನ್ ಬಾತ್ರೂಮು ಕೂಡ ಇದೆ. ಮತ್ತು ಇದರ ಪಕ್ಕದಲ್ಲೇ ಲೇಬರ್ ಶೆಡ್ಡು, ಅದರಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮು ಇದೆ. 2025 ಸೆಪ್ಟೆಂಬರ್ ಬಂದರೆ ಈ ಮನೆಗೆ 5 ವರ್ಷ ತುಂಬುತ್ತೆ. ನೋಡಿ, ಈಚೆ ಕಾಣ್ತಾ ಇರೋದು ಮನೆ ಎಂಟ್ರೆನ್ಸು. ಮನೆಯ ಒಳಗಡೆ ವಿಡಿಯೋ ಮಾಡೋಲ್ಲ, ಜಸ್ಟ್ ಹೊರಗಡೆಯಿಂದ ಮಾತ್ರ ತೋರಿಸೋದು. ಇದು ಟೋಟಲ್ ಬಂದು 2500 ಸ್ಕ್ವೇರ್ ಫೀಟು. ಈಗ ಇಲ್ಲಿ ಕಾಣ್ತಾ ಇರೋದು ಲೇಬರ್ ಶೆಡ್ಡು, ಅಂದರೆ ಕೆಲಸದವರು ವಾಸ ಮಾಡಲಿಕ್ಕೆ ಇರುವ ಮನೆ, ಒಂದು ಫ್ಯಾಮಿಲಿ ಇರ್ಬೋದು. ಇದು ಈ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ನಮ್ಮ ಜೊತೆಯಲ್ಲಿ ಈಗ ತೋಟದ ಓನರ್ ಇದ್ದಾರೆ. ಅವರೇ ಈ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ, ಕೇಳಿ. ಇದು ಮಿಷನ್ ಶೆಡ್, ಮಿಷನ್ ಶೆಡ್, ಮಿಷನ್ ಎಲ್ಲ ಮಿಷನ್ಗಳು, ನಮ್ದು ಟೂಲ್ಸ್ ಗಿಲ್ಸ್ ಎಲ್ಲ ಹಾಕಿಡೋದು ಎಲ್ಲ ಇದೆ ನೋಡಿ. ಇದು ದನಿಯನ್ ಕೌ ಶೆಡ್. ಸರಿ, ಆಚಾ. ಈಗ ಇಲ್ಲಿಗೆ ಬನ್ನಿ, ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್. ಇಲ್ಲಿ ಇದೆಲ್ಲ ನಮ್ಮ ಮನೆಗೆ ವೆಜಿಟೇಬಲ್ ತೋಟ ಅಲ್ಲ, ಮನೆಗೆ ಮನೆ ಪರ್ಪಸ್ಗೆ ಎಲ್ಲ ಇಲ್ಲೇ ಬೆಳೀತೀರಲ್ಲ? ಎಲ್ಲ. ಇದು ಬಯೋಗ್ಯಾಸ್ ಪ್ಲಾಂಟ್. ಬಯೋಗ್ಯಾಸ್ ಪ್ಲಾಂಟ್ ಅಂದ್ರೆ ವೇಸ್ಟ್ ಹಾಕೋದು. ಸರಿ ಸರಿ. ವೆಜಿಟೇಬಲ್ ವೇಸ್ಟ್ ಹಾಕ್ಬಿಟ್ರೆ ಸಾಕು, ನಿಮ್ಗೆ ಗ್ಯಾಸ್ ಮನೆಗೆ ಸಿಗ್ತದೆ. ಇದು ನಮ್ದು ಕಂಟ್ರೋಲ್ ಪಾಯಿಂಟ್. ಅದು ಬೋರ್ ನೀರು ಎರಡು ಬೋರ್ ಇದೆ. ಎರಡು ಕಂಟ್ರೋಲ್ ಇಲ್ಲಿ ಬರ್ತದೆ. ಸೆಂಟ್ರಲ್ ಕಂಟ್ರೋಲ್ ಸಿಸ್ಟಮ್ ಮಾಡಿದ್ದೀನಿ ಇಲ್ಲಿ. ಸರಿ. ಪೂರ್ತಿ ನೀರು ಇಲ್ಲಿ ಬರ್ತದೆ. ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಇಲ್ಲಿಗೆಲ್ಲ ಈ ಕಡೆ ಬನ್ನಿ, ಹಿಂದೆ ಬನ್ನಿ ಸರ್. ಇದರಲ್ಲಿ ಬರ್ತದೆ. ಇದರಲ್ಲಿ ಬಂದ್ರೆ ನೀವು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡೋದು ಎಲ್ಲ ಕಡೆಗೆ. ತೋಟ ಪೂರ್ತಿ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡೋದು. ಸರಿ. ನೋಡಿ, ಇದು ಎರಡು ಬೋರ್ ಇಲ್ಲಿದೆ. 2 ಬೋರು ಇಲ್ಲಿದೆ. ಬೋರ್ ಆನ್ ಆಫ್ ನೋಡಿ ಇಲ್ಲಿ. ಇದು ಆನ್ ಇದೆ, ಇದು ಆಫ್ ಇದೆ. ಇದು ಕೆಳಗೆ ಹೋಗೋದು, ಇದು ಮೇಲೆ ಇರೋ ಹೊಸ ಬೋರು. ಇದು 8 ಜೆಟ್ಟು. ಇದು 12 ಜೆಟ್ಟು. ಮಾಮೂಲಿ ಜೆಟ್ ಇದೆಯಲ್ಲ, ಈ ತರ ಜೆಟ್ಟು ನೋಡಿ. ಈ ತರ ಜೆಟ್ಟು ಅಲ್ಲ? ಟೇಬಲ್ ಮೇಲೆ ಇದೆ ನೋಡಿ. ಈ ತರ ಅದು 8 ಜೆಟ್ ಹಾಕ್ಬೋದು. ಇದು 12 ಜೆಟ್ಟು. ಇಲ್ಲಿ ಬರ್ತದೆ. ಎಲ್ಲ ಸೆಂಟ್ರಲ್ ಕಂಟ್ರೋಲ್ ಇಲ್ಲಿ ಇದೆ. ಎಲ್ಲ ಸೆಂಟ್ರಲ್ ಕಂಟ್ರೋಲ್ ಇದೆ. ಇಲ್ಲಿ ಸೆಂಟ್ರಲ್ ಕಂಟ್ರೋಲ್ ಮಾಡಿದ್ದೇನೆ. ಆಮೇಲೆ ಇದು ಫಿಲ್ಟರ್, ಡಬಲ್ ಫಿಲ್ಟರ್. ಇಲ್ಲಿ ಒಂದು ಫಿಲ್ಟರ್ ಇದೆ, ಇಲ್ಲೊಂದು ಫಿಲ್ಟರ್ ಇದೆ. ಇಲ್ಲಿ ಒಂದು ಫಿಲ್ಟರ್ ಇದೆ. 2 ಫಿಲ್ಟರ್. ಅಲ್ಲಿ ಒಂದು ಫಿಲ್ಟರ್ ಇದೆ. ಇದು ಮನೆಗೆ. ಇದು ಮನೆ ನೀರು. ಇಲ್ಲಿ ಇದು ದೊಡ್ಡ ಸಂಪ್ ಹಾಕಿದೆ ನೋಡಿ. ದೊಡ್ಡ ಸಂಪ್ ಹಾಕಿದೆ. 18,000 ಲೀಟರ್. 18,000 ಲೀಟರ್ ಅಲ್ಲ? 18,000 ಲೀಟರ್, 18,000 ಆಯ್ತಲ್ಲ. ನೋಡಿ, ಇಲ್ಲಿ ಇದು ನೀರೊಳಗ ಔಷಧಿ ಮಿಕ್ಸ್ ಮಾಡಿ ಕೊಡೋದು ಇದಲ್ಲ? ಇದು ಔಷಧಿ ಆ ಟ್ಯಾಂಕ್ ಅಲ್ಲಿ ಔಷಧಿ ಹಾಕ್ಬಿಟ್ಟು ಇದೀಗ ಆನ್ ಮಾಡ್ಬಿಟ್ರೆ ಇದು ಡ್ರಿಪ್ ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಡ್ರಿಪ್ ಇರಿಗೇಷನ್ ಅಲ್ಲ? ಅದಕ್ಕೆ ಎಲ್ಲ ವೆಜಿಟೇಬಲ್ ಅಲ್ಲ ಇದೆಲ್ಲ? ಎಲ್ಲ ಆ ಕಡೆ ತೆಂಗು, ಬಾಳೆ, ಇದು ಬಾಳೆ ಇದೆ, ತೆಂಗು ಇದೆ, ಮಾವಿಂದ ಹಾಕಿದ್ದೀನಿ. ಈಗ ಕೆಳಗಡೆ ಅಡಕೆ, ತೆಂಗು. ಈ ಕಡೆ ಶುಂಠಿ. ಈಗ ಶುಂಠಿ ತೆಗಿಬೇಕು, ರೇಟ್ ಇಲ್ಲ ಅಂತ ಬಿಟ್ಟಿದ್ದೀನಿ. ರೇಟ್ ಇಲ್ಲ ಅಲ್ವಾ? ರೇಟ್ ಕಮ್ಮಿ ಐತಿ. ರೇಟ್ ಕಡಿಮೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಮತ್ತೆ ಜಾಕ್ ಫ್ರೂಟ್ ಇದೆ ಅಲ್ಲ? ಜಾಕ್ ಫ್ರೂಟ್ ಇದೆ, ಮ್ಯಾಂಗೋ ಇದೆ, ಎಲ್ಲ ಈಗ. ಆಮೇಲೆ ಇದು ನೇರಳೆ ಹಣ್ಣು. ಅದು ನೇರಳೆ. 2 ಮರ ಇದೆ ನೋಡಿ. 2 ನೇರಳೆ ಆಯ್ತಲ್ಲ. ಈಗ ಸೆಂಟ್ರಲ್ ಲೈನ್ ಇದೆ. ಇದು ಸೆಂಟ್ರಲ್ ಪೈಪ್ ಲೈನ್ ಪೂರ್ತಿ ಕಂಟ್ರೋಲ್ ಇಲ್ಲಿ ಇದೆ ನೋಡಿ. ಪೂರ್ತಿ ಇಲ್ಲೇ ಕಂಟ್ರೋಲ್ ಇದೆಯಲ್ಲ? ಇಲ್ಲೇ ಕಂಟ್ರೋಲ್ ನೋಡಿ. ಇದರದು ಇದೇ ಕಂಟ್ರೋಲ್ ಸಿಸ್ಟಮ್. ಕಂಟ್ರೋಲ್ ಅಂದ್ರೆ ಇದು ಡ್ರಿಪ್ ಲೈನು, ಇದು ಜೆಟ್ಟು. ಇದು ಆನ್ ಮಾಡಿದರೆ, ಇದು ಆನ್ ಇದೆ. ಈಗ ಸುಮ್ಮನೆ ಇಟ್ಟಿದ್ದೀನಿ. ಇದು ಅಲ್ಲಿಗೆ ಹೋಗ್ತದೆ. ಬೌಂಡ್ರಿ ಸಿಲ್ವರ್ ನೈಲ್ ನಮ್ದು ಬೌಂಡ್ರಿ. ಆ ಸಿಲ್ವರ್ ಅಲ್ಲಿಂದ ನೀವು ಎಲ್ಲಿ ಬೇಕಾದ್ರೆ ಬಿಡ್ಬೋದು. ಕೆಳಗಡೆ ಇಲ್ಲಿಂದ ನೋಡಿ, ಇದು ಬಿಟ್ರೆ ಈ ಬೌಂಡ್ರಿಗೆ ಇಲ್ಲಿ ಬರ್ತದೆ. 4 ಇದೆ. ಇಲ್ಲಿ ಬರ್ತದೆ, ಈ ಮೂಲೆಗೆ ಹೋಗ್ಬಿಡ್ತದೆ. ಆಮೇಲೆ ಇಲ್ಲಿ ಇನ್ನೂ 2 ಇದೆ.
ನೋಡಿ ಇದೊಂದಿದೆಯಲ್ಲ, ಇದು 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 ಇಲ್ಲಿ ಲೋಕಲು, ಇಲ್ಲಿ ಇದು ಬುಡಕ್ಕೆ ಇದು ಇದು ಎರಡು ಇದೆಯಲ್ಲ, ಇದು ಆನ್ ಮಾಡಿದ್ರೆ ಇದು ಹೋಗ್ತದೆ ಇಲ್ಲಿಗೆ, ಆ ಕಡೆ ಹೋಗುತ್ತಲ್ಲ, ಈ ಕಡೆ ಹೋಗ್ತದೆ. ಸರಿ ನೋಡಿ ಇದು ಆನ್ ಮಾಡಿದ್ರೆ ಇಲ್ಲಿ ಹೋಗ್ತದೆ. ನಾವು ಫ್ರಂಟ್ ಗಾರ್ಡನ್ ಇದೆ ನೋಡಿ, ಮನೆ ಮುಂದೆ ಗಾರ್ಡನ್ ಇದೆ, ಅಲ್ಲಿಗೆ ಹೋಗ್ಬಿಡ್ತದೆ. ಇದು ಎಲ್ಲ ಆಟೋಮೆಟಿಕ್ ಇದೆಲ್ಲ, ಇದೆಲ್ಲ. ಇದು ಸ್ಪೇರ್ ಇಟ್ಟಿದ್ದೀನಿ, ಇದು ಈಗ ಸ್ಪೇರು. ಅದು ಬೇಕಾದ್ರೆ ಅದು ಈಗ ಅವರು ಫ್ಯೂಚರ್ ಯಾರು ಯೂಸ್ ಮಾಡ್ತಾರೋ ಬೇಕಾದ್ರೆ ಅವ್ರು ಸ್ವಿಮ್ಮಿಂಗ್ ಪೂಲ್ ಹಾಕ್ಬೋದಾರೆ. ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಕ್ಬಿಟ್ರೆ ಸಾಕು. ಈ ಕಡೆ ಇಲ್ಲಿ ಈ ಜಾಗ ಇದೆ ನೋಡಿ, ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಕ್ಬಿಟ್ರೆ ಅದರ ನೀರು ಕೆಳಗೆ ಹೋಗ್ಬಿಡ್ತದೆ, ಕೆಳಗಡೆ ಹೋಗುತ್ತೆ. ಸರಿ, ಈಗ ತೋಟ ಹೇಗಿದೆ ನೋಡಿ, ಇಲ್ಲಿ ಲೆವೆಲ್ ಇದೆ, ಈ ಕಡೆ ಲೆವೆಲ್ ಅಲ್ಲ, ಇಲ್ಲಿ ಲೆವೆಲ್ ಇದೆ ಇಷ್ಟು ದೂರ. ಅದೇ ನಾನೆಲ್ಲ ಪ್ಲಾನ್ ಮಾಡಿಬಿಟ್ಟೆ ನೋಡಿ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿಂದ ಅದು ಉತ್ತರ ಸೈಡ್ ವಾಟ ಇದೆ, ಉತ್ತರ ಸೈಡ್ ವಾಟ ಇರಬೇಕು, ಭೂಮಿ ಡೌನ್ ಅಲ್ಲ, ಡೌನು. ಈ ತರ ಒಂದು ವಾಟ ಇದ್ರೆ ಮಧ್ಯಾಹ್ನ ಮೇಲೆ ಬಿಸಿಲು ಬೀಳಲ್ಲ, ಜಾಸ್ತಿ ಬೀಳಲ್ಲ ನಮ್ಮ ಭೂಮಿಗೆ, ಜಾಸ್ತಿ ಬಿಸಿಲು ಬೀಳೋದಿಲ್ಲ, ಬಿಸಿಲು ಬೀಳಲ್ಲ ಆಯ್ತಲ್ಲ. ಈಗ ಇರಬೇಕು, ಉತ್ತರ ಸೈಡ್ ವಾಟ ಇರಬೇಕು. ಅದೆಲ್ಲ ನೋಡಿ ನಾನು ತಗೊಂಡಿರೋದು. ಸರಿ, ಇದು ಎಲ್ಲ ಇದು ಟಿಲ್ಲರ್ ಗಿಲ್ಲರ್ ಹಾಕೋದು ಇಲ್ಲಿ. ಈಗ ಮಳೆ ಅಲ್ವಾ, ಮಳೆ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟಿದ್ದೀನಿ ಎಲ್ಲ ವೆಜಿಟೇಬಲ್ ಗಾರ್ಡನ್. ಇದರ ಕೆಳಗೆ ನೋಡಿದ್ರೆ ಶುಂಠಿ ಇದೆ, ಇನ್ನೂ ತೆಗಿಲಿಲ್ಲ. ಅಲ್ಲಿ ಎಲ್ಲ ತೆಂಗು ಹಾಕಿದ್ದೀನಿ, ಎಲ್ಲ ವೆರೈಟಿ ಮ್ಯಾಂಗೋ ಹಾಕಿದ್ದೀನಿ. ಈಗ ಇಲ್ಲಿಗೆ ಬನ್ನಿ, ಇದು ಸ್ಪೆಷಲ್ ಅನಿಸ್ತಲ್ಲ, ಸ್ಪೆಷಲ್ ಹಲಸಿನ ಹಣ್ಣು ಸ್ಪೆಷಲ್. ನೋಡಿ ಇಲ್ಲಿ ಕೂರಕ್ಕೆ, ಇಲ್ಲಿ ಕೂರಕ್ಕೆ ಜಾಗ ಮಾಡಿದ್ದೀನಿ. ಇಲ್ಲಿ ಕ್ಯಾರಮ್ಸ್ ಆಡ್ಬೋದು, ಇಲ್ಲಾಂದ್ರೆ ಎಣ್ಣೆ ಕುಡಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಪಾರ್ಟಿ ಮಾಡ್ಲಿಕ್ಕೆ ಜಾಗ ಆಯ್ತಾ. ಸರಿ, ಸಂಪು. ಆಮೇಲೆ ಅಲ್ಲಿ ನೋಡಿ ಅದು ಎಷ್ಟು ಲೀಟರ್ ಸೈಜ್ ಇದು 18,000 ಲೀಟರ್ ಇದೆಯಲ್ಲ, 18,000 ಲೀಟರ್. ಇಲ್ಲಿಗೆ ಬನ್ನಿ, ಇದು ಮನೆಯದು ಪಂಪು, ಇದು ಮನೆಯದು ಪಂಪು. ಸರಿ, ಮೇಲೆ ಓಕೆ. ಇದು ಕೆಳಗಿಂದ ಇದು ತುಳಸಿ ಕಟ್ಟೆ ಆಯ್ತಾ. ಇಲ್ಲಿ ಪಕ್ಕ ಎಲ್ಲ ನಾನು ಇದು ಎಲ್ಲ ಇದು ನೋಡಿ, ಈ ತರ ಎಲ್ಲ ಈ ದೇವ್ರದ್ದು ಮನೆ ಮರ ಎಲ್ಲ ಆಗ್ತಾ ಇದೀನಿ. ಹೂಗ ಆ ಕಡೆ ಬೇರೆ ಎಲ್ಲ ಅಯ್ಯೋ ತೋರಿಸ್ತೀನಿ. ಇದು ನೋಡಿ, ಇಲ್ಲಿ ಸೀದಾ ನಾರ್ತ್ ಈಸ್ಟ್ ಪಾಯಿಂಟ್ ಬರ್ತದೆ. ಇದು ನಾರ್ತ್ ಈಸ್ಟ್ ಅಂದ್ರೆ ಇದು ದೇವ್ರ ಮನೆ. ಹೌದು, ದೇವ್ರ ಮನೆ ಬರ್ಬೇಕು, ಒಳಗೆ ಇದೆ. ಇಲ್ಲಿ ನೋಡಿ ಕಾಣ್ತದೆ, ಓಪನ್ ಇದೆ ನೋಡಿ. ಅದೇ ಸೀದಾ ಕೊಟ್ಟಿದ್ದೀನಿ. ಇದು ತುಳಸಿ ಕಟ್ಟೆ ಎಲ್ಲ. ಇದು ಎಕ್ಸಿಟ್ ಡೋರ್ ಅಲ್ಲ, ಬ್ಯಾಕ್ ಸೈಡ್ ಡೋರು, ಎಕ್ಸಿಟ್ ಡೋರು ಆಯ್ತಾ. ಆಮೇಲೆ ಇದು ಗ್ರೌಂಡ್, ಡ್ರೈಯಿಂಗ್ ಯಾರ್ಡ್ ಅಂತ ಹೇಳೋದು. ಡ್ರೈಯಿಂಗ್ ಯಾರ್ಡು. ಇದು ವಾಲಿಬಾಲ್ ಕೋರ್ಟು, ಬ್ಯಾಡ್ಮಿಂಟನ್ ಕೋರ್ಟು ಎಲ್ಲ ಆಗುತ್ತೆ. ಎಲ್ಲ ಮಲ್ಟಿಪರ್ಪಸ್ ನೋಡಿ. ನೋಡಿ ಇದು ಕೋಡ್ ಇದು ಮಾಡಿಟ್ಟಿದ್ದೀನಿ, ಕೋರ್ಟ್ ಇದು ಮಾಡಿಟ್ಟಿದ್ದೀನಿ ನೋಡಿ. ಇಲ್ಲಿ ಅದು ವಾಲಿಬಾಲ್, ಇದು ಬ್ಯಾಡ್ಮಿಂಟನ್, ಅದು ಬಾಸ್ಕೆಟ್ ಬಾಲ್ ಹಾಫ್ ಕೋರ್ಟ್ ಸುಮ್ಮನೆ ಹಾಕಿಟ್ಟಿದ್ದೀನಿ ಮಗನಿಗೆ ಅಂತ ಹೇಳಿ ಆಯ್ತಲ್ಲ. ನೋಡಿ ಇದು ಬ್ಯಾಡ್ಮಿಂಟನ್, ಅದು ವಾಲಿಬಾಲ್. ಜನ ಇದ್ರೆ ಒಳ್ಳೆ ಇದು. ಆಮೇಲೆ ಇಲ್ಲಿಗೆ ಬನ್ನಿ, ಇದು ಕೋಳಿಗೂಡು. ನನ್ನ 20 ಕೋಳಿ ಇತ್ತು, ಇವಾಗೆಲ್ಲ ನಾವೆಲ್ಲ ವೆಜಿಟೇರಿಯನ್ಸು. ಎಲ್ಲ ಪ್ರಯೋಜನ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ. ನನಗೆ ಒಂದೇ ಇದು ತೆಗಿಬೇಕು, ಎಲ್ಲ ಕ್ಲೀನ್ ಮಾಡಿದರೆ ಚೆನ್ನಾಗಿರ್ತದೆ. ಅದು ಮೇಲೆ ಟ್ರೀ ಹೌಸ್ ತರ ಮಾಡಿದ್ದೀನಿ. ಇದು ಅಂದ್ರೆ ಫೈರ್ವುಡ್ ಸೆಡ್ ಅಲ್ಲ, ಫೈರ್ವುಡ್. ಆ ಕಡೆ ಎಲ್ಲ ಹಣ್ಣು ಮರಗಳೆಲ್ಲ ಇದೆ ನೋಡಿ, ಕಾಣ್ತದೆ. ಈ ಕಡೆ ಎಲ್ಲ ಸೀತಾಫಲ, ಲಕ್ಷ್ಮಣ ಫಲ ಎಲ್ಲ ಇದೆ. ವೆಲ್ವೆಟ್ ಫ್ರೂಟು, ಸೀಬೆ ಎಲ್ಲ ಒಳಗಡೆ ಇದೆ. ಇದು ನೋಡಿ, ಇದು ಒಂದು ದೇವರ ಮರ. ಇದಲ್ಲ, ಇದು ನೋಡಿ. ಇದು ನೀವು ನೋಡಕ್ಕೆ ಚಾನ್ಸೇ ಇಲ್ಲ, ನೋಡಿಲ್ಲ ಸರ್ ನಾನು. ಇದು ಸುಬ್ರಹ್ಮಣ್ಯ ಮರ, ಇದು ಸುಬ್ರಹ್ಮಣ್ಯ ದೇವರಿಗೆ ಸ್ಪೆಷಲ್ ಮರ. ಕದಂಬ ಮರ ಅಂತ ಹೇಳಿ ಕಾಯಿದೆ ನೋಡಿ. ಅದು ಹಣ್ಣು ತಿನ್ಬೋದಾ? ಈ ಟೈಮಲ್ಲಿ ಆಗೋದು ಅದು? ಈ ಟೈಮಲ್ಲಿ ಬರ್ತದೆ. ಕದಂಬ ಮರ ಅಂತ ಹೇಳಿ, ಇದು ಲಾರ್ಡ್ ಸುಬ್ರಹ್ಮಣ್ಯರದು ಅವ್ರದ್ದು ಮರ. ಒಂದೊಂದು ದೇವರಿಗೆ ಒಂದೊಂದು ಮರ ಇರ್ತದೆ, ಗೊತ್ತಾಗ ಇವರಿಗೆ ಇವರಿಗೆ ಅಂದ್ರ ಇದು ಲಾರ್ಡ್ ಸುಬ್ರಹ್ಮಣ್ಯ ಅವ್ರದ್ದು ಮರ. ಈಗ ಎರಡು ಇದೆಯಲ್ಲ, ಕೋಳಿಗೂಡು ಎರಡು ಇದೆಯಲ್ಲ. ಕೋಳಿಗೂಡು ಇಲ್ಲಿ ಒಂದು ಸಣ್ಣದಿದೆ, ಇಲ್ಲಿ ಒಂದಿದೆ. ಇದು ಬೇಕಾದ್ರೆ ಗೂಡು ಮಾಡ್ಬೋದು, ಇಲ್ಲಿ ಬಲೆ ಹಾಕ್ಬಿಟ್ರೆ ಸಾಕು ಅಷ್ಟೇ. ನಾನು ಈಗ ಸುಮ್ಮನೆ ಇದು ಹಾಕಕ್ಕೆ ಸೌದೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಆಯ್ತು, ಇದೆಲ್ಲ ಈ ಸೌದೆಯಿಂದ ತೆಗೆದು ಇಟ್ಟಿದ್ದೀನಿ. ಯಾರಿಗೆ ಬೇಕು ಅಂದ್ರೆ ಅವ್ರು ಇರ್ಲಿ, ಇಲ್ಲ ಅಂದ್ರೆ ನಾನು ಇಲ್ಲಿ ವಿಲೇಜ್ ಈ ಗ್ರಾಮಕ್ಕೆ ಹೇಳಿದ್ರೆ ಸಾಕು, ತಗೊಂಡೋಗ್ಬಿಡ್ತಾರೆ. ಹಳ್ಳಿಯವರು ತಗೊಂಡೋಗ್ಬಿಡ್ತಾರೆ. ಮತ್ತೆ ಕಾಡು ಮರ ಯಾವುದಿಲ್ಲ? ಕಾಡು ಮರಗಳಿದೆ, ಮಧ್ಯ ಇದೆ ಕಾಡು ಮರ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದು ಹಾಕಿದ್ದೀನಿ. ಈಗ ಇಲ್ಲಿಗೆ ಬನ್ನಿ, ಸೆಂಟ್ರಲ್ ಲೈನ್ ತೋರಿಸ್ತೀನಿ ನಾನು. ಈಗ ಹೋಗುದಾ? ಇಲ್ಲಿ ಏನಿಲ್ಲ, ನಡ್ಕೊಂಡು ಬರ್ಬೋದು. ನಾನು ಈಗ ಬೀಜ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮನೆ ಇದು ಬೀನ್ಸು, ಬೆಂಡಿ ಎಲ್ಲ ಮೆಟ್ಬೋದಲ್ಲ ಈ ಕಡೆ ಎಲ್ಲ? ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇದು
ಸೆಂಟ್ರಲಲ್ಲಿ ಒಂದು ರೋಡ್ ಥರ ಮಾಡಿದ್ದೀನಿ. ಈ ಕಡೆ ಎಲ್ಲ ಇದು ಇದು ಪೂರ್ತಿ ಕೆಳಗಡೆ ರೋಡ್ ಇರುತ್ತೆ, ಹಾಂ, ಪೂರ್ತಿ ಅಷ್ಟು ದೂರ. ಈಗ ಎಲ್ಲ ಹುಲ್ಲು ಮಾಡಿ ಆಮೇಲೆ ಬ್ರಷ್ ಕಟ್ಟರಲ್ಲಿ ಕೊಟ್ಬಿಟ್ರೆ ಸ್ಟ್ರಾಂಗ್ ಆಗಿಬಿಡ್ತದೆ. ಇದೆಲ್ಲ ಸ್ಕ್ವೇರ್ ಆಗಿದೆ ಸರ್ ಲ್ಯಾಂಡು? ಸ್ಕ್ವೇರಾ ಯಾವ ಥರ? ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ಲ್ಯಾಂಡು. ಹಾಂ, ಪಕ್ಕ ಸ್ಕ್ವೇರ್ ಲ್ಯಾಂಡ್. ಆಮೇಲೆ ಇದರದ್ದು 2 ಸೈಡು ನಾನು ಹಣ್ಣು ಮರಗಳು ಹಾಕ್ತಾ ಇದ್ದೀನಿ. 2 ಕಡೆ, ಈ ಕಡೆ ಈ ಕಡೆ? ಇಲ್ಲ, ಇದರ ಸೆಂಟ್ರು, ಈ ಸೆಂಟ್ರ್ ಲೈನು ಇಲ್ಲಿ ಒಂದು ಹಣ್ಣು ನಟ್ಬಿಟ್ಟು ಇಲ್ಲಿ ಒಂದು ಹಣ್ಣು ನಟ್ಬಿಡೋದು. ಆಮೇಲೆ ಏನಾಗ್ತದೆ, ಸೆಂಟ್ರ್ ಲೈನ್ ಬಂದರೆ ಸಾಕು ನಿಮಗೆ ಎಲ್ಲ ಹಣ್ಣು. ಪ್ರಿಯ ವೀಕ್ಷಕರೇ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.